ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನಲ್. ಸೊ ಊಟಿ ಡೇ 1, ಡೇ 2, ಡೇ 3 ವ್ಲಾಗ್ಸ್ ಅಪ್ಲೋಡ್ ಮಾಡಿದೀನಿ. ನೀವೆಲ್ಲರೂ ನೋಡಿದಿರಾ ಅನ್ಕೋತೀನಿ. ಅಂಡ್ ಐ ಹೋಪ್ ಯು ಗೈಸ್ ಹ್ಯಾಡ್ ಫನ್ ಟು. ನೋಡಿಲ್ಲ ಅಂದ್ರೆ ಈಗಲೇ ಹೋಗಿ ನೋಡಿ. ಅಂಡ್ ನಾ ಪ್ರಯಾಗ್ರಾಜ್ ವಿಸಿಟ್ ಮಾಡಿದ್ ಮಹಾಕುಂಭ್ ಟೈಮ್ ಅಲ್ಲಿ ವ್ಲಾಗ್ಸ್ ನಾನು ಅಪ್ಲೋಡ್ ಮಾಡಿದೆ ಇನ್ನೊಂದು ಹೊಸ ಚಾನಲ್ ಅಲ್ಲಿ. ಇದೇ ಚಾನಲ್ ಅಲ್ಲಿ ಎಲ್ಲ ಕಂಟಿನ್ಯೂ ಮಾಡ್ತೀನಿ. ಈ ವ್ಲಾಗ್ ಅಲ್ಲಿ ನಾವು ಇಲ್ಲಿಂದ ಮೈಸೂರಿಂದ ಪ್ರಯಾಗ್ರಾಜ್ಗೆ ಹೇಗ್ ಹೋದ್ವಿ, ಅಲ್ಲಿ ಹೇಗಿತ್ತು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂತ ಹಾಕಿದೀನಿ. ದಯವಿಟ್ಟು ಈ ವಿಡಿಯೋನ ಎಂಡ್ ತನಕ ನೋಡಿ. ಬನ್ನಿ ಶುರು ಮಾಡೋಣ. ನಮಸ್ತೆ ಗಾಯ್ಸ್, ಈಗ ಟೈಮ್ 1:15. ಆಕ್ಚುಲಿ ಬಸ್ಸಲ್ಲಿ ಮಲ್ಕೋಬೇಕು ಅನ್ಕೊಂಡಿದ್ವಿ. ನಾವು ಫ್ಲೈ ಬಸ್ಸಲ್ಲೇ ಬಂದ್ವಿ. ಕಾರ್ ಎಲ್ಲ ತಂದ್ರೆ ಹೆಂಗೆ ಅಂದ್ರೆ ನಾವು ರಿಟರ್ನ್ ಇನ್ನೂ ಟಿಕೆಟ್ ಬುಕ್ ಮಾಡಿಲ್ಲ. ಸೊ ಏರ್ಪೋರ್ಟ್ ಅಲ್ಲಿ ನಿಲ್ಸಿದ್ರೆ ನಮಗೆ ಕಷ್ಟ. ಫಸ್ಟ್ ಏನೇನೆ ಬಂದ್ಬಿಟ್ಟು ಯಾರೋ ಇಟ್ಬಿಟ್ಟು ಹೋದ. ಲಾಸ್ಟ್ ಮೂಮೆಂಟ್ ಅಲ್ಲಿ 10 ನಿಮಿಷ ಇರ್ಬೇಕಾದ್ರೆ ಪ್ಯಾಕ್ ಮಾಡಿದ್ದು. ಎಷ್ಟು KG ಅದೆಲ್ಲ ಇವಾಗ ಒಳಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಅವ್ರು ಬಿಸಾಕಿ ಅಂದ್ರೆ ನಾವು ಅಕ್ಕಪಕ್ಕ ಮೂವ್ ಆಗಲ್ಲ. ಈ ಲೈನಲ್ಲಿ ನಿಲ್ಲೋಣ ಅಂತ ಬಂದ್ವಿ. ನೋಡಿದ್ರೆ ಈ ಲೈನೇ ಮೂವ್ ಆಗಿಲ್ಲ, ಅಕ್ಕಪಕ್ಕ ಲೈನ್ ಬೇಗ ಮೂವ್ ಆಗೋಯ್ತು. ಫೈನಲಿ ನಮ್ ಚೆಕ್ ಇನ್ ಎಲ್ಲ ಆಯ್ತು. ಇವರು ಸುಶಾಂತ್ ಬಾಯ್ ಅಂತ, ನಂಗೆ ಬ್ರದರ್ ಆಗ್ಬೇಕು. ಕಸಿನ್, ನಮ್ಮ ಮಮ್ಮಿ ಅವರ ಬ್ರದರ್ ಅವರ ಮಗ. ಚಿಕ್ಕ ಸರ್ಪ್ರೈಸ್. ಅವ್ನು ಚಿಕ್ಕ ಬ್ಯಾಗ್, ಅದೇ 8 kg ಇತ್ತು, ನಂದು 10 kg. ಸುಶಾಂತ್ ಅವ್ರೆ, ಹೌ ಎಕ್ಸೈಟೆಡ್ ಆರ್ ಯು? ನೋಡಿ ಆತರ ಡಸ್ಟ್ಬಿನ್ ಹಾಕ್ಬೇಕು ಎಲ್ಲ. ಅದು ಒಳ್ಳೆ ಸಿಟಿಸನ್ ನ ಒಂದು ಲಕ್ಷಣ. ಬಟ್ ನಮ್ಮ ಟರ್ಮಿನಲ್ 2 ಏರ್ಪೋರ್ಟ್ ಮಜಾ ಅಂದ್ರೇನೆ ಮಜಾ. ಮೇಲ್ಗಡೆ ಅಟ್ಲೀಸ್ಟ್ ನಮ್ಮ ಸೌತ್ ಇಂಡಿಯನ್ ಬಿಸಿಬೇಳೆ ಬಾತ್, ಚೋಲೆ ಭಟೂರೆ ಅದೆಲ್ಲ ಇತ್ತು. ಸೌತ್ ಇಂಡಿಯನ್ ಅದೆಲ್ಲ ಚೋಲೆ ಭಟೂರೆ, ಬಟ್ ಪೂರಿ ಅದೆಲ್ಲ ಇತ್ತು. ಬಟ್ ದೆನ್ ಕ್ಲೋಸ್ಡ್ ಅಂತ. ಈಗ ವಾಪಸ್ ಕೆಳಗೆ ಹೋಗ್ತಾ ಇದೀವಿ. ಹೊಟ್ಟೆ ಹಸಿತಿದ್ದಕ್ಕೂ ಬಿಸಿ ಬಿಸಿ ಏನಾದರೂ ಸಿಕ್ಕಿದ್ರೆ ಸಾಕಾಗ್ಬಿಡಿತ್ತು. ಬದನೆಕಾಯಿ, ಈರುಳ್ಳಿ, ಚೀಸ್. ಇಂಥ ಟೈಮಲ್ಲಿ ಗೊತ್ತಾಗುತ್ತೆ ಊಟದ ಬೆಲೆ. ಮನೇಲಿ ಕಿರ್ಚಾಡ್ತೀವಿ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಇದು ಚೆನ್ನಾಗಿ ಮಾಡಿಲ್ಲ, ಅದು ಚೆನ್ನಾಗಿ ಮಾಡಿಲ್ಲ. ಆ್ಯಕ್ಚುಲಿ ಮಫಿನ್ ಎಷ್ಟು ಬೆಟರ್ ಇತ್ತು, ಬಿಸಿ ಬೆಟರ್ ದ್ಯಾನ್ ದ ಅದರ್ ಥಿಂಗ್ ವಾಟ್ ವಿ ಏಟ್. ಅದಕ್ಕೆ ಅದು ಎಷ್ಟು ಹೆಂಗಿರ್ತಂದ್ರೆ ಪ್ರೊನೌನ್ಸ್ ಮಾಡೋಕ್ಕೆ ಗೊತ್ತಿಲ್ಲ. ಓ ಶಿಟ್, ನೀವು ನೋಡ್ಬಿಟ್ರಾ? ಬೇಡ. ಸೊ ಆಲ್ರೆಡಿ ಬೋರ್ಡಿಂಗ್ ಶುರು ಆಗಿರ್ಬೋದು. ವಿ ಜಸ್ಟ್ ಹ್ಯಾವ್ ಲೈಕ್ 30 minutes ಲೆಫ್ಟ್. ನಮ್ಮನ್ನೇ ಕರೀತಾ ಇದ್ದಾರೆ, ಫೈನಲ್ ಕಾಲೇಜ್ ಜಸ್ಟ್. ವಿಂಡೋ ಸೀಟ್ ಸಿಕ್ಕಿದೆ ನೋಡಿ. ನಾಟ್ ಎವ್ರಿ ಒನ್ ಗೆಟ್ ಬಟ್ ದೆನ್ ಅದೇನು ಅಂದರೆ ವಿಂಡೋ ಸೀಟ್ ಸಿಗೋಕ್ಕೆ ಫುಲ್ ಎಕ್ಸೈಟೆಡ್ ಇರ್ತೀನಿ. ಬಟ್ ದೆನ್ 10 ನಿಮಿಷ ಫೋನ್ ಮಾಡ್ಕೊಂಡ್ಬಿಡ್ತೀನಿ. ಅಲ್ಲಿ ನನಗೆ ಪರಿಚಯ ಆದರು. ನಮ್ಮ ಕೊಂಕಣಿಯವರು ಕೂಡ ತುಂಬ ಜನ ಸಿಕ್ಕಿದ್ರು. ಸೊ ಇಟ್ಸ್ ಅ ವೆರಿ ನೈಸ್ ಫೀಲಿಂಗ್. ತುಂಬ ಜನ ರೆಕಗ್ನೈಸ್ ಮಾಡ್ತಿದ್ದಾರೆ. ಆ್ಯಂಡ್ ಇಟ್ ಫೀಲ್ಸ್ ವೆರಿ ಸ್ಪೆಷಲ್. Disabling or destroying the lavatory smoke detector is prohibited. Please note that all electronic. ಹುಡುಗ ಮಲಗ್ಬಿಟ್ಟಿದ್ದಾನೆ. At 6 o'clock ಪ್ರಯಾಗ್ರಾಜ್ಗೆ ಲ್ಯಾಂಡ್ ಆಗಿದ್ದೀವಿ. ಮಾಡೋ ಎನರ್ಜಿ ಆಲ್ರೆಡಿ ಹೊಟ್ಟೋಯ್ತು. ಬ್ಯಾಗೇಜ್ ಕಲೆಕ್ಟ್ ಮಾಡ್ಕೊಳಕ್ ಬಂದಿದ್ದೀವಿ. ಒಂದು ಬಂದಾಯ್ತು, ಇನ್ನೊಂದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಅದೇ ಗ್ಯಾಪಲ್ಲಿ ಹಂಗೆ ಹೋಗಿ ತೊಳ್ಕೊಂಡು ಬಂದ್ವಿ. ಈ ಬ್ಯಾಗ್ ಆ್ಯಕ್ಚುಲಿ ನಾನೊಂದು 5 ಅಲ್ಲ 8 ವರ್ಷದಿಂದ ತೊಗೊಂಡಿದ್ದೆ. ಇವತ್ತು ಅಷ್ಟೇ ಬೇರೆ ಬ್ಯಾಗ್ ಪ್ಯಾಕ್ ಮಾಡಿ ಹೊರಡ್ತಾ ಇದ್ದೆ, ಅದು ಅರ್ಥೋಯ್ತು. ನಾವು ಪ್ರಯಾಗ್ರಾಜ್ ಏರ್ಪೋರ್ಟ್ ರೀಚ್ ಆಗಿದ್ದೀವಿ. ಈಗ ನಮ್ಮ ಅಣ್ಣ 11-12 ಲ್ಯಾಂಡ್ ಆಗ್ತಾ ಇದ್ದೀವಿ. ಈಗ ಬರೀ ನಾನು ಮತ್ತೆ ನನ್ನ ಕಸಿನ್ ಮಾಡ್ತಾ ಇದ್ದೀವಿ. ಇನ್ನೂ ಹೋಟೆಲ್ ಕೂಡ ಬುಕ್ ಮಾಡಿಲ್ಲ. ಅದಕ್ಕೆ ಅಲ್ಲಿ ಹೋಗ್ಬಿಟ್ಟು ನೋಡೋಣ ಹೇಗಾಗುತ್ತೆ. ಇಲ್ಲಿ ಬಂದು ನಿಂತ ತಕ್ಷಣ 1,00,000 ಜನ ಬಂದ್ಬಿಟ್ಟು ಬೇರೆ ಬೇರೆ ಆಪ್ಷನ್ಸ್, ಬೇರೆ ಬೇರೆ ಆಫರ್ಸ್. ಏನು ಎಲ್ಲರೂ ಸಿವಿಲ್ ಲೈನ್ಸ್ಗೆ ಹೋದ್ರೆ ಅಲ್ಲಿ ಇನ್ ಆ್ಯಂಡ್ ಅರೌಂಡ್ ಪ್ಲೇಸಸ್ ಸಿಗುತ್ತೆ ಹೋಟೆಲ್ಸ್ ಗೀಟೆಲ್ಸ್ ಅಂತ ಹೇಳಿದ್ದಾರೆ. ಸೊ ಅದಕ್ಕೇನೆ ಫಸ್ಟ್ ಈಗ ಸಿವಿಲ್ ಲೈನ್ಸ್ಗೆ ಹೋಗೋಕ್ಕೆ ಡಿಸೈಡ್ ಮಾಡ್ತಾ ಇದ್ದೀವಿ. तो अभी जैसे आपने बोला अभी आज नहा लीजिएगा सर, नहीं कल परेशान हो जाएंगे आप, मेरी बात मान लीजिएगा. ನಮಗೆ ಗೊತ್ತಿಲ್ಲ, ಬಕ್ರ ಮಾಡ್ತಿದ್ದಾನೋ ನಿಜ ತೋರಿಸ್ತಿದಾರೋ ಪಾಪನೋ ನಿಜ ಗೊತ್ತಿಲ್ಲ. ಒಂದ್ರಿಂದ ಒಂದು ಲೊಕೇಶನ್ ಹೋದ್ವಿ, ಅಲ್ಲಿ ಹೋಟೆಲ್ಸ್ ಅವೈಲೇಬಲ್ ಇಲ್ಲ ಅಂದ್ರು. ಅಲ್ಲಿಂದ ಇನ್ನೊಂದ್ ಕಡೆ ಟ್ಯಾಕ್ಸಿ ಬಿಲ್ಲು ಹಂಗೆ ಒಂದು ಸ್ಟಾಪಿಂದ ಒಂದು ಸ್ಟಾಪ್ ಹೋಗ್ಬೇಕಾದ್ರೆ 500 ರೂಪಾಯಿ ಜಾಸ್ತಿ ಆಗ್ತಾ ಇದೆ. ಈಗ ನಾವೆಲ್ಲಿ ಹೋಗ್ತಿದೀವಿ ನಮ್ಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಸುಮ್ ನಡ್ಕೊಂಡು ಹೋಗ್ತಾ ಇದೀವಿ. ಕ್ಯಾಬ್ ಅವ್ನು ಎಲ್ಲೋ ತಂದು ಬಿಟ್ಟ. ಅದಾದ್ಮೇಲೆ ಅಲ್ಲಿ ಇಲ್ಲಿ ಹೋಟೆಲ್ ಹುಡುಕ್ತಾ ಇದೀವಿ, ಬಟ್ ಎಲ್ಲೂ ರೂಮ್ಸ್ ಅವೈಲೇಬಲ್ ಇಲ್ಲ. ಸೊ ಹಂಗೆ 8 ಗಂಟೆ ಆಯ್ತು, 8-8:15 ಆಯ್ತು, ಬಟ್ ಏನು ಓಪನ್ನೇ ಸಿಗ್ತಾ ಇಲ್ಲ. ಹೋಟೆಲಲ್ಲೂ ಸಿಗ್ಲಿಲ್ಲ. ಸದ್ಯಕ್ಕೆ ಎಳ್ನೀರು ಕುಡ್ಕೊಂಡು ಆಮೇಲೆ ಹೋಟೆಲ್ ಹುಡ್ಕೋಣ ಅಂತ ಪ್ಲಾನ್ ಮಾಡಿದೀವಿ. ಎಳ್ನೀರು ಕುಡಿತಾ ಇದ್ವಿ. ಅವಾಗ ಒಂದು ಕಪಲ್ ಸಿಕ್ಕಿದ್ರು. ಅಂದ್ರೆ ಆಬ್ವಿಯಸ್ಲಿ ನಾಟ್ ಚಿಕ್ಕವರು, ಗಂಡ ಹೆಂಡತಿ.
ಅವರು ಕುಡಿತಾ ಇದ್ರು. ಹಂಗೆ ಮಾತಾಡ್ಬೇಕಾದ್ರೆ ಅವರನ್ನು ನಮ್ಮನೆಗೆ ಬನ್ನಿ ಅಂತ. ನಾವೇನೋ ಜೋಕ್ ಮಾಡ್ತಿದ್ದಾರೆ ಅನ್ಕೊಂಡ್ವಿ. ಆಮೇಲೆ ನೋಡಿದ್ರೆ ಅವರು PG ನಡೆಸ್ತಾರಂತೆ. ಸೊ ಹಂಗೆ ಇಲ್ಲಿ ಬಂದ್ವಿ PGಗೆ. ನಾವ್ ಹೆಂಗಿರುತ್ತೋ ಎಲ್ಲ ಅನ್ಕೊಂಡಿದ್ವಿ. ಬಟ್ ನಮ್ಗೆ ಆಕ್ಚುಲಿ ಏನ್ ಬರೀ ಒಂದ್ ಬ್ಯಾಗ್ ಇಡಕ್ಕೆ ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಕ್ಕೆ ಜಾಗ ಬೇಕಾಗಿದ್ದು. ಸೊ 9 o'clock ಅನ್ಕೋತೀನಿ ಟೈಮ್. 9 o'clock 9:15. ನಮ್ಮ ಅಣ್ಣ 12:30 ಬರ್ತಾನೆ. ಇಲ್ಲ 12 o'clockಗೆ ಅವ್ನು ಲ್ಯಾಂಡ್ ಆಗ್ತಾನೆ ಪ್ರಯಾಗ್ರಾಜ್ಗೆ. ಆಮೇಲೆ ಅವನು ಇಲ್ಲಿ ಬರ್ತಾನೆ. ಇಲ್ಲಿ ಬಂದು ಆಮೇಲೆ ಫೈನಲಿ ನಮ್ಮ ಅಣ್ಣವರು ಸೌದಿಯಿಂದ ಬಂದಿದ್ದಾರೆ. ಅವ್ರಿಗೆ ಲೊಕೇಶನ್ ಎಲ್ಲ ಕಳ್ಸಿ ಕೊನೆಗೆ ಅಲ್ಲೋ ವೆಲ್ಕಮ್ ಟು ಪ್ರಯಾಗ್ರಾಜ್. ಬ್ರೇಕ್ಫಾಸ್ಟ್ ಮಾಡಿಲ್ಲ ನಾವು, ಬಟ್ ರೂಮ್ ಇಂದ ಹೊರಗೆ ಹೊರಟಿದ್ದೇವೆ. ಬ್ರೇಕ್ಫಾಸ್ಟ್ ಯಾರು ಮಾಡಿಲ್ಲ, ಬಟ್ ಆ ಟೈಮಲ್ಲಿ ನಮ್ಗೆ ನಿದ್ದೆ ಜಾಸ್ತಿ ಇಂಪಾರ್ಟೆಂಟ್ ಅನ್ನಿಸ್ತು. ಅದಕ್ಕೆ ನಾವು ನಿದ್ದೆ ಮಾಡಿದ್ವಿ. ಆಮೇಲೆ ಇವಾಗ ನಮ್ಮ ಅಣ್ಣ ಕೂಡ ಜಾಯ್ನ್ ಆಗಿದ್ದಾರೆ ನಮ್ಗೆ. ಬಂದ್ ಸಿಗ್ದಷ್ಟೇ ಹುಡುಗಂಗೆ. ಸೊ ರೂಮಲ್ಲಿ ಹೋಗಿ ಫ್ರೆಶ್ ಅಪ್ ಆಗಿ ಇವಾಗ 3 ಜನನು ಡೈರೆಕ್ಟ್. ಬಟ್ ಆಕ್ಚುಲಿ ನಂಗೆ ರೋಡ್ ತುಂಬಾನೇ ಇಷ್ಟ ಆಯ್ತು. ಒಂಥರ ನಮ್ದು ಮೈಸೂರಲ್ಲಿ ಹಸು ರೋಡ್ ಆತರ ಎಲ್ಲ ಇದೆಯಲ್ಲ ಆ ತರ. ಬಟ್ ದೆನ್ ಇದು ಇನ್ನೂ ಜಾಸ್ತಿ ಸ್ಪೇಷಿಯಸ್ ಹೇಳ್ಬೇಕು ಅಂದ್ರೆ ರೋಡ್ ಸ್ಪೇಷಿಯಸ್ ಇದೆ, ಅದಲ್ಲದೆ ಫುಟ್ಪಾತ್ ಕೂಡ ಸ್ಪೇಷಿಯಸ್ ಇದೆ. ಅದಾದ್ಮೇಲೆ ಶೋರೂಮ್ಸ್ ಕೂಡ. ಫೈನಲಿ ನಮ್ಗೆ ಇವಾಗ ದೋಸಾ ಪ್ಲಾಜಾ ಅಂತ ಸಿಕ್ಕಿದೆ. ನಮ್ಮ ಅಣ್ಣ ಏರ್ಪೋರ್ಟ್ ಅಲ್ಲಿ ತಿಂದಿದ್ರಂತೆ ಇಲ್ಲಿ. ಸೊ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ಅದಕ್ಕೆ ನಾವು ಎಸೆಯೋದಕ್ಕೂ ಆ ಹುಡುಗಿ ನಮ್ಗ ಊಟ ಇಟ್ಕೊಂಡು ನೋಡ್ತಾ ಇರೋದಕ್ಕೂ ಊಟ ಕೊಡಿ ಲೋ ಬ್ಯಾಟ್ ಎಲ್ಲ ಹುಡುಗಿರ್ ಫೋನ್ ಈಗಿನ ಜನರೇಷನ್ ಸರಿ ಇಲ್ಲ. ಕ್ಯಾಮರಾ ಇಟ್ಕೊಂಡೇ ಸರಿ ಇಲ್ಲ ಬೇರೆಯವ್ರ ಮತ್ತೆ ನೋಡ್ಬೇಕು. ವಾವ್ ಇದಂದು ಇದು ನಾನು ದೊಡ್ಡವ್ರಲ್ವಾ, ಅವರು ಅಡ್ಜಸ್ಟ್ ಮಾಡ್ತಾರೆ, ನಾವು ಚಿಕ್ಕವರು. ಸೊ ನಮ್ಗೆ ಇವಾಗ ನಾವ್ ರೆಡಿ ಆಗ್ಬಿಟ್ಟು ಡಿಜಿಟಲ್ ಕುಂಭ ನೋಡಕ್ ಹೋಗ್ತಾ ಇದೀವಿ. ಬನ್ನಿ ನಮ್ ಜರ್ನಿ ಪೂರ್ತಿ ನಿಮಗ್ ತೋರಿಸ್ತೀವಿ. ಒಂದೊಂದ್ ಸೆಕೆಂಡ್ ಇದ್ರಲ್ಲಿ ಏನೇನೋ ತೋರ್ಸ್ಬಿಟ್ಟಿರ್ತೀವಿ. ಏನಂತಾರೆ ವರ್ಲ್ಡ್ ಸನ್ಲೈಟ್ ಅಂತಾರೆ ಅನ್ಕೋತೀನಿ. ನನ್ ಫೋನ್ ಹೊರಗಡೆ ತುಂಬಾನೇ ಭಯ. ಯಾರಾದ್ರೂ ಫೋನ್ ಕಿತ್ಕೊಂಡು ಹೋಗ್ತಾರೆ ಹೋದ್ರೆ ಅಷ್ಟೇ ಹೋದ್ರೆ ಆಮೇಲೆ ನಾವ್ ಅವ್ರ ಕಂಟಿನ್ಯೂ ಮಾಡ್ಬೇಕು. ನೋಡಿ ಇವನು ಎಲಿಜಿಬಲ್ ಬ್ಯಾಚುಲರ್ ಯಾವ್ದಾದ್ರು ಹುಡುಗಿ ಇದ್ರೆ ಇಲ್ಲಿ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಇವಾಗ ಸ್ವಲ್ಪ ನಾವು ಹತ್ರ ಆಗ್ತಿದ್ದಂಗೆ ಕ್ರೌಡ್ ಕೂಡ ಜಾಸ್ತಿ ಆಗ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗೆಲ್ಲ ಮಾಡಿದ್ದಾರೆ ನೋಡಿ. ಸ್ಪೋರ್ಟ್ಸ್ ನಮಗೆ ವಿರಾಟ್ ಕೊಹ್ಲಿ, ಮೇರಿ ಕಾಮ್. ನಾವೀಗ ಡಿಜಿಟಲ್ ಕುಂಭ್ ಲೇಟೆ ಹನುಮಾನ್ ದೇವಸ್ಥಾನದ ಹತ್ರ ಹೋಗ್ತಾ ಇದ್ವಿ. ನಮ್ಗೆ 2 kilometers ಇರೋ ತನಕ ಬಿಡ್ತೀನಿ ಅಂದ್ರು ಅಲ್ಲಿ ಯಾವ್ದ್ರಲ್ಲಿ. ಸೊ ಅವ್ರು 2 kilometers ದೂರ ತನಕ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಗೆ ಭಯ್ಯ ಕಸಂ ಭಯ್ಯ ಇದರ್ ಭಯ್ಯ ಅನ್ಬಿಟ್ಟು ಇಳಿಸ್ಬಿಟ್ರು. ನಮ್ಮ ಅಮ್ಮನಾಡೆ ಸುಳ್ಳು ಹೇಳಲ್ಲ, ಬೇಡ ಸಿಗುತ್ತೆ ಅಂತ ಹೇಳ್ದ. ಇಲ್ಲಿ ಇಳಿಸಿದ್ಮೇಲೆ ನಾವು ನೋಡಿದ್ರೆ ಪೊಲೀಸ್ ಕೇಳಿದ್ರೆ ಇನ್ನೂ 5 kilometer ನೀವು ಹೋಗ್ಬೇಕು ಅಂತ. ಅವ್ರು ಏನು ಅಷ್ಟೆಲ್ಲ ಹೇಳ್ತಿದ್ದಾರೆ ಅಂದ್ಮೇಲೆ ಪಾಪ ಸುಳ್ಳು ಯಾಕೆ ಹೇಳ್ತಾನೆ ಅಂತ ನಾವ್ ಅನ್ಕೊಂಡ್ವಿ. ಇಲ್ಲಿ ಯಾರಿಗೊಬ್ರು ಕೇಳಿದ್ರೆ ಅವ್ರು ವಾಪಸ್ ನಾನ್ 2 kilometer ಬಿಡ್ತೀನಿ, ಅದ್ರಿಂದ ನೀವ್ 2 kilometer ಹೋಗ್ಬೇಕು ಅಂತ ಹೇಳಿದ್ರು. ಅದೇ ನಿಮ್ಗೆ ರೋಡ್ ಎಲ್ಲ ಬೋರಿಂಗ್ ಅನ್ಸಲ್ಲ, ವೆರಿ ಇಂಟ್ರೆಸ್ಟಿಂಗ್ ರೋಡ್ಸ್. ಸೊ ನಾವು 1 kilometer 1.5 kilometer ಇಂದ ನಡೀತಾ ಇದೀವಿ. ಸಂಜೆ ಆಗ್ತಾ ಇದ್ದಂಗೆ ಇಲ್ಲೆಲ್ಲಾದ್ರೂ ರೋಡಲ್ಲಿ ಓಡಾಡೋಕೆ ಜಾಗನೇ ಇರಲ್ವಂತೆ. ಟುಕ್ ಇಲ್ಲಿಂದ ಇಲ್ಲಿ ಸಿಗಲ್ಲ ಅಂದ್ರು, ಯಾಕಂದ್ರೆ ನಾವು ಇಲ್ಲಿ ಸ್ಟ್ರೈಟ್ ಹೋಗ್ಬೇಕು. ಇಲ್ಲಿ ಆಲ್ರೆಡಿ ಬ್ಯಾರಿಕೇಡ್ ಹಾಕ್ಬಿಟ್ಟು ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ. ಇಲ್ಲಿಂದ 1.5 kilometer ನಡೀತಂತೆ. ಅವಾಗ ಸ್ಟಾರ್ಟ್ ಆಗುತ್ತೆ ಮೇಲ. ಬಟ್ ನಾವು ಅಲ್ಲಿಗೆ ಹೋಗ್ತಿಲ್ಲ ಎಕ್ಸಾಕ್ಟ್ ಆಗಿ, ನಾವು ಫುಲ್ ಇನ್ನು ಒಳಗಡೆ ಹೋಗ್ಬೇಕು. ಮತ್ತೆ ಇವಾಗ ನಮ್ಮ ಅಣ್ಣನವರಿಗೆ ಟೈಮ್ ಲ್ಯಾಪ್ಸ್ ಇತ್ತು, ಬಟ್ ಅದು ಯಾವತ್ತೂ ಎಲ್ಲೂ ಅಪ್ಲೋಡ್ ಮಾಡಲ್ಲ. ಇಲ್ಲಿ ತನಕ ನನ್ನ ಪ್ರಕಾರ 10 ವರ್ಷದಿಂದ ಟೈಮ್ ಲ್ಯಾಪ್ಸ್ ಮಾಡ್ತಾನೆ. ಬಟ್ ತ್ರಿಶೂಲ ಜೊತೆಗೆ ಆಗ್ತಾ ಇದ್ದಾವೆ ಈಗ. They have come here at a very... Hey, where is my brother? ಅರುಣ್ ಕೈರಾ? ಓ ಇವ್ರು ಟೈಮ್ ಲ್ಯಾಪ್ಸ್ ತೆಗಿಯಕ್ಕೆ ಎಲ್ಲಂದ್ರೆ ಅಲ್ಲಿ ನಿಂತ್ಕೊಬಿಡ್ತಾರೆ. ಮೇಬಿ ಆಕ್ಚುಲಿ ಸವಾರಿ ಕೂತ್ವಿ, ಬಟ್ ಅಲ್ಲಿ ಒಬ್ಬರು 100 ರೂಪಾಯಿ ಅಂತೆ. ಅವ್ರು ಕೂರ್ಸಿದ್ಮೇಲೆ ನಡ್ಕೊಂಡೇ ನಡ್ಕೊಂಡು ಹೋಗ್ತಿದ್ದಾರೆ ನಮ್ಮ ಪಕ್ಕನೇ. ಆದ್ರೂ ನಡ್ಕೊಂಡೇ ಫಾಸ್ಟ್ ಆಗಿ ಹೋಗ್ತಿದ್ದಾರೆ. ಅದಕ್ಕೆ ಜೈ ಶ್ರೀರಾಮ್, ಜೈ ಮಹಾಕಾಲ್ ಭಯ್ಯ. ಓ ಕ್ಯಾಂಪ ಕೋಲಾ, ನಾನು ಈ ಬ್ರ್ಯಾಂಡ್ ಚೂಸ್ ಮಾಡಿದ್ದೀನಿ. ವಿಕಿ ಕೌಶಲ್ ತರ ಕಾಣ್ತಾರಲ್ಲ ನಮ್ಮಣ್ಣ, ನಿಮ್ಗೂ ಕಾಣಿಸಿದ್ರೆ ಫುಟೇಜಸ್ ಚೆನ್ನಾಗಿ ಬರ್ಲಿ ಅಂತ ಫುಟೇಜಸ್ ತಗೊಳಕ್ಕೆ ಅಲ್ಲಿಂದ ಕ್ರೌಡ್ ಕಾಣ್ತಾರೆ ಅಂತ ಅವನೊಬ್ನೇ ಬ್ರಿಡ್ಜ್ ಹತ್ಬಿಟ್ಟು ಹೋಗಿದ್ದಾನೆ.
ಬಾಬಾದು ಕಾಂಟ್ರವರ್ಸಿ ಆಗಿದೆ ನಾಲ್ಕ ಜನಕ್ಕೆ. ವಿನ್ ಶುರು ಆದ್ರೂ ನೋಡಿ ಜನ ಇನ್ನು ಬರೋದು ಮಜಾ. 4-5 ಕಿಲೋಮೀಟರ್ಸ್ ನಡೆದಾಯ್ತು ಇಲ್ಲಿ ತನಕ. ಹಾಟೆಲ್ಲ ಇಲ್ಲಿ ಸ್ಟ್ರೈಕ್ ಮಾಡಿದ್ದಾರೆ, ಏನೇ ಹೇಳಿ. ಜನಸಾಗರ ನೋಡಿ ಸಕ್ಕತ್ತಿದೆ. ನಮ್ಮಣ್ಣ ಎಲ್ಲೋ ಹೋದ್ರು, ನಮ್ಮಣ್ಣ ಎಲ್ಲೋ ಹೋದರು. ಹೋಗ್ತಾ ಹೋಗ್ತಾ ಫೋನ್ ತೆಗೆಯೋದೇ ಕಷ್ಟ ಅನ್ಕೋತೀನಿ ನಾನು. ಇನ್ನು ವಿಮಾನ ಮಂದಿರ ಅಂತೆ, ಅಂದ್ರೆ ಇಲ್ಲಿ ಮೇಲ್ಗಡೆಯಿಂದ ಫುಲ್ ನಮಗೆ ಕಾಣುತ್ತಂತೆ. ಫುಲ್ ಏರಿಯಾ ಫುಲ್ ಕಾಣುತ್ತೆ ಇದು. ಸೊ ನಾವಿಲ್ಲಿ ಡಿಜಿಟಲ್ ಕುಂಭ್ ನೋಡಕ್ ಎಂಟರ್ ಮಾಡಾಯ್ತು, ಇನ್ನೂ ಸ್ವಲ್ಪ ನಡಿಬೇಕು. ಟಿಕೆಟ್ಸ್ ತಗೊಂಡು ಒಳಗ್ ಬಂದ್ವಿ. ನಮ್ಮ ಅಣ್ಣನೇ ಕಾಣಿಸ್ತಿದ್ವಿ. ಸೊ ಇಲ್ಲಿ ಬೇಸಿಕಲಿ ಏನಂದ್ರೆ ಫುಲ್ ಮೇಲ ತೋರಿಸ್ತಾರೆ ನಮ್ಗೆ ಡಿಜಿಟಲಿ, ದೊಡ್ಡ ಸ್ಕ್ರೀನ್ ಅಲ್ಲಿ ಕಂಪ್ಲೀಟ್ ನಮ್ಮ ಇದ್ರ ಕುಂಭದ ಬಗ್ಗೆ ಎಲ್ಲ. ಸೊ ಇದು ನಿಮ್ಗೆ ಬೇಸಿಕಲಿ ಕಂಪ್ಲೀಟ್ ನಮ್ಮ ಮಹಾಕುಂಭ ಅದ್ರ ಬಗ್ಗೆ ಸ್ಟೋರಿ ಇಲ್ಲಿ ಡಿಜಿಟಲಿ ತೋರಿಸಿರೋದು. ಅಂದ್ರೆ ಮಹಾಕುಂಭ ಯಾಕೆ ನಡೀತಾ ಇದೆ ಅಥವಾ ಈ ಪ್ರಯಾಗ್ರಾಜ್ ಯಾಕೆ ಸ್ಪೆಷಲ್, ಈಗ 15 ಮಿನಿಟ್ಸ್ ಅಲ್ಲಿ ಇದು ಗಂಗಾ ಆರತಿ. ಇದೆಲ್ಲ ಮಹಾಕುಂಭ ತೆಗ್ದಿರೋ ಶಾರ್ಟ್ಸ್ ಅನ್ಕೋತೀನಿ. ಲೆಫ್ಟ್ ಸೈಡ್ ಕೂಡ ಇದೆ. ಇದ್ರೊಳಗೆ ನಾನು ಉದ್ದ ಕೂದಲು ಇಟ್ಕೋಬೇಕು ಅನ್ಸುತ್ತೆ. ಇದೆಷ್ಟು ಚೆನ್ನಾಗಿ ಪ್ರತಿಯೊಂದು ಒಳಗಡೆ ಸೆಟಪ್ ಮಾಡಿದಾರಂದ್ರೆ ನಿಜ ಅಪ್ರಿಶಿಯೇಟ್ ಮಾಡ್ಬೇಕು. ಅಂದ್ರೆ ನೀವೇನೇ ಐಡಿಯಾ ಇಲ್ಲೇ ಬಂದ್ರು ನಿಮ್ಗೆ ಇದೆಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಪ್ರೆಷಿಯಸ್ ಇದು ಅಂತ ಮಹಾಕುಂಭ. ಸುಮ್ಮನೆ ಜನ ಮಾತಾಡೋರು ಮಾತಾಡ್ತಾರೆ. हरिद्वार, प्रयागराज, उज्जैन और नासिक में होने वाले इस पर्व का इतिहास ಸಖತ್ ಬ್ಯೂಟಿಫುಲ್ ಆಗಿ ತೋರಿಸ್ತಾರೆ. ಜಸ್ಟ್ 20-25 ಮಿನಿಟ್ಸ್ ಅಲ್ಲಿ ಕಂಪ್ಲೀಟ್ ನಮ್ಮ ಪ್ರಯಾಗ್ರಾಜ್ ಅಥವಾ ಯಾಕೆ ಫೇಮಸ್ ಬೇರೆ ಇಲ್ಲಿಂದ ಸಮೋಸ ಸಿಗುತ್ತೆ. ಅದೆಲ್ಲ ನೋಡಿದ್ರೆ ತಿನ್ನಕ್ ಬಂದ್ಬರೋಣ, ಬಟ್ ತಿನ್ನೋರು ತಿಂತಾರೆ, ನಮ್ಗೇನು ಪ್ರಾಬ್ಲಮ್ ಇಲ್ಲ. ಈಗ ಲೇಸರ್ ಶೋ ಇಲ್ಲಿಂದ ಒಬ್ರು ಹೇಳಿದ್ರು 5 ಕಿಲೋಮೀಟರ್ ಇದೆ ಅಂತ. ಎಷ್ಟೇ ಕ್ರೌಡ್ ಇರಲಿ, ಎಷ್ಟೇ ಜನ ಇರಲಿ, ಬರೀ ತುಂಬಾ ಜನ ನೂಕಾಡೋದೆಲ್ಲ ಏನೂ ಇಲ್ಲ. ತುಂಬಾ ಖುಷಿ ಆಗುತ್ತೆ ಬರಕ್ಕೆ. ನೀವು ಆಕ್ಚುಲಿ ಲೇಸರ್ ಶೋ ನೋಡೋಣ ಅನ್ಕೊಂಡ್ವಿ. ಅದಕ್ಕೆ 4 ಕಿಲೋಮೀಟರ್ಸ್ ನಡಿಬೇಕು, 4 to 5 ಕಿಲೋಮೀಟರ್ಸ್. ಬಟ್ ಪ್ರಾಬ್ಲಮ್ ಏನು ಅಂದ್ರೆ ಅದಕ್ಕೆ 4 to 5 ಕಿಲೋಮೀಟರ್ಸ್ ನಡೆದ್ರೆ ನಾವು ನೆಕ್ಸ್ಟ್ ನಾವೆಲ್ಲಿ ಸ್ಟೇ ಮಾಡ್ತಿದ್ದೀವಿ ನೋಡಿ, ಅಲ್ಲಿಗೆ ವಾಪಸ್ ನಮ್ಗೆ 12 to 13 ಕಿಲೋಮೀಟರ್ಸ್ ಆಗ್ಬಿಡುತ್ತೆ. ಸೊ ಅದಕ್ಕೆ ಏನ್ ಮಾಡಿದ್ವಿ, ಬೆಳಿಗ್ಗೆ 4 ಗಂಟೆಗೆ ಹೋಗ್ಬೇಕಾದ್ರೆ ನಾವು ಫಸ್ಟ್ ರೂಮ್ಗೆ ಹೋಗ್ಬೇಕು, ನಾವು ಫ್ರೆಶನ್ ಅಪ್ ಆಗ್ಬೇಕು. ಸೊ ಅದಕ್ಕೆ ನಾವು ಲೇಸರ್ ಶೋನ ಇವಾಗ ಕ್ಯಾನ್ಸಲ್ ಮಾಡಿ ನಾಳೆ ನೋಡೋಣ ಅಂತ ಡಿಸೈಡ್ ಮಾಡಿದೀವಿ. ಇವಾಗ ರೂಮ್ ಕಡೆಗೆ ನಡೆದುಕೊಂಡು ಹೋಗುತ್ತಾ ಇದ್ದೀವಿ. ಲೇಸರ್ ಶೋ ನಾಳೆ ನೋಡೋಣ ಅನ್ಕೊಂಡಿದ್ದು, ಬಟ್ ಬೇಡ, ನಾಳೆ ಬೇರೆದೇನಾದ್ರೂ ಕವರ್ ಮಾಡೋಣ, ಇವತ್ತೇ ನೋಡೇ ಬಿಡೋಣ ಅಂತ. ಇನ್ನು 45 ಮಿನಿಟ್ಸ್, 7 to 9 o'clock 2 ಶೋಸ್ ನಡೆಯುತ್ತೆ, ಓಡ್ಬೇಕು. ನಾವು ಅದಕ್ಕೆ ಬ್ರಿಸ್ಕ್ ವಾಕ್ ಓಡ್ತಾ ಇದೀವಿ, ಎಲ್ಲ ಮಾಡ್ತಾ ಇದೀವಿ. ಇಲ್ಲಿ ನಿಮ್ಗೆ ಓಲಾ ಗಿಲ್ಲ ಎಲ್ಲ ಸಿಗಲ್ಲ, ಈ ತರ ಸೈಕಲ್, 2 ವೀಲರ್ ಟ್ಯಾಕ್ಸಿ, ರ್ಯಾಪಿಡೋ ಟೈಪ್ ಎಲ್ಲ ಮಾಡ್ತಾರೆ. ಬಟ್ ಪ್ರಾಬ್ಲಮ್ ಏನು ಅಂದ್ರೆ 1 ಕಿಲೋಮೀಟರ್ ಹೋಗಲ್ಲ. ಇಲ್ಲಿಂದ 500 ಮೀಟರ್ಗೆ ಭಯ ಓವರ್ಟೇಕ್ ಮಾಡ್ತಿದ್ದೀನಿ ನಾನು. ಭಯ ಓವರ್ಟೇಕ್ ಮಾಡಿದ್ರೆ ನೀವು ಅವರು ವಿಡಿಯೋ ಇನ್ನೊಂದು ಭಯ ಎಲ್ಲಿ ತುಂಬಾ ಸುಸ್ತಾಗ್ತಿರುತ್ತೆ. ಜೈ ಶ್ರೀರಾಮಲ್ಲಿ ಎನರ್ಜಿ ಬಂದು ವಾಪಸ್ ಓಡಕ್ ಶುರು ಮಾಡಿ ಆಲ್ಮೋಸ್ಟ್ 5 ಕಿಲೋಮೀಟರ್ 15 ಮಿನಿಟ್ಸ್ ಅಂದ್ರೆ ಕ್ಲಿಯರ್, ಸಾರಿ ಅದು ಜಾಸ್ತಿ ಆಗೋಗುತ್ತೆ. ಬಾಯ್ಸ್ ಬೇಸಿಕಲಿ ಅಥವಾ ಯಂಗ್ಸ್ಟರ್ಸ್, ಬಾಯ್ಸ್ ಅಂತ ಹೇಳಲ್ಲ, ಗರ್ಲ್ಸ್ ಕೂಡ ಯಾರಾದ್ರೂ ಬಂದ್ರೆ, ಅಂದ್ರೆ ದೊಡ್ಡವರು ಇರ್ತಾರೆ, ನಡಿಯಕ್ಕೆ ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ ತುಂಬಾ, ಅಂದ್ರೆ ದಿನ ವಾಕಿಂಗ್ ಮಾಡಲ್ಲ ಅಭ್ಯಾಸ ಇರುತ್ತೆ, ಅವರೆಲ್ಲ ಬಂದ್ರೆ ಆರಾಮ್ಸೆ ಹೊಟ್ಟೋಗ್ಬಿಡೋದು, ಏನು ಇಲ್ಲ. ಸುಮ್ಮನೆ ವಿಡಿಯೋದಲ್ಲಿ ನ್ಯೂಸಲ್ಲಿ ಹೇಳಂಗೆಲ್ಲ ಆ ಥರ ಎಲ್ಲ ಏನು ಸೀನ್ ಇಲ್ಲ. ಆರಾಮ್ ಪ್ರತಿಯೊಂದಕ್ಕೂ ಆಟೋ ಕ್ಯಾಬ್ ಅದೆಲ್ಲ ಮಾಡ್ತಾರಲ್ಲ,
ಮನೆ ಪಕ್ಕದ ರೋಡ್ ಹೋಗಕ್ಕೂ ಅವ್ರಿಗೆ ಕಷ್ಟ ಆಗುತ್ತೆ ಇಲ್ಲಿ. ಇಲ್ಲ ಅಂದ್ರೆ ಫೈನಲಿ ನಾವು ನಡೆದುಕೊಂಡು ಈ ಬ್ರಿಡ್ಜ್ ಹತ್ರ ಬಂದಿದೀವಿ. ಇವಾಗ ಸೇತುವೆ ಹತ್ರ ಬಂದಿದ್ದೀವಿ. ನೋಡಿ ಈ ತರ ಎಲ್ಲ ಕೇಳ್ತಾ ಇರ್ತಾರೆ, ಎಲ್ ಕರ್ಕೊಂಡು ಹೋಗ್ಬೇಕು 1 ಲಕ್ಷ ಕೊಡಿ, 2 ಲಕ್ಷ ಕೊಡಿ, ನಿಮ್ ಕಿಡ್ನಿ ಕೊಡಿ, ನಿಮ್ ಆಸ್ತಿ ಕೊಡಿ, ಅದೆಲ್ಲ ಕೇಳ್ತಾ ಇರ್ತಾರೆ. ಆಲ್ರೆಡಿ ಅವ್ನ ಫೋನಲ್ಲಿ ನೀನ್ 17 ಕಿಲೋಮೀಟರ್ ಲೈಫಲ್ಲೇ ನಡೆದಿಲ್ಲ, ಇವತ್ತು ನಡೆದು ಬಿಟ್ಟಿದ್ದೀರಲ್ಲ ಅಂತ ಬಂತು ನೋಟಿಫಿಕೇಶನ್ ಅವನ್ಗೆ. ಇವನ್ಗೆ ನೀವು ಏನಪ್ಪಾ ತುಂಬಾ ಸೊಫಿಸ್ಟಿಕೇಟೆಡ್ ಜಾಗ ಅಲ್ಲಿ ಇಲ್ಲಿ ಅಂತ ಎಲ್ಲ ನೋಡಕ್ಕಾಗಲ್ಲ. ಒಂದೊಂದ್ಸಲಿ ರುಚಿನ ನೋಡ್ಬೇಕು. ಸೊ ಇಂಥ ರುಚಿ ನಿಮ್ಗೆ ಸ್ವಲ್ಪ ಒಂದಿನ ಹೆಲ್ತ್ ಕೆಟ್ಟೋಗುತ್ತೆ ಮತ್ತೆ ಸರಿ ಹೋಗುತ್ತಲ್ಲ. ಬಟ್ ಅದೇ ನಿಮ್ ಆರ್ಗನ್ಸ್ಗೆ ಇಂಥದ್ದು ಒಂದಿದೆ ಭೂಮಿ ಮೇಲೆ ಇದ್ದದನ್ನು ಒಂದೊಂದು ಫೈಟ್ ಮಾಡ್ಬೇಕು ಅಂತ ಅದಕ್ಕೆ ಶಕ್ತಿ ಬರ್ಬೇಕಲ್ಲ. ಅದಕ್ಕೇನೆ ಇಂಥದ್ದೆಲ್ಲ ಅಪರೂಪಕ್ಕೆ ಒಂದ್ಸಲಿ ತಿನ್ಬೇಕು. ಇರೋ ಜಂಕ್ನೆಲ್ಲ ತಿನ್ಬೇಕು ಅಂತ ಡಿಸೈಡ್ ಮಾಡೋದು. 3 ದಿವಸ ಯಾರು ಹೆಲ್ದಿ ಎಲ್ಲ ನೋಡ್ಬಾರ್ದು ಅಂತ. ಮ್ಯಾಗಿ ಸ್ಟಾರ್ಟ್ ಅನೇಕ್ ಶೋ ಇದ್ರ ಸೌಂಡ್ ಸನಿ ನಾವಿದನ್ನ ತಗೊಂಡು ಅಲ್ಲಿ ಕುತ್ಕೊಂಡೇನೆ ಶೋ ನೋಡೋಣ ಅಂತ. इस पावन क्षेत्र का गुणगान करने वाली अनेक और मान्यताओं के अनुसार भगवान ब्रह्मा को यज्ञ करने हेतु एक दिव्य स्थान में भेजा था। महर्षि दुर्वासा और इंद्रदेव से संबंधित है। इस कथा को विष का पान किया। ये सब देख माँ पार्वती ने विष को भगा। ಇವಾಗ ತಾನೇ ನಾವು ಲೇಸರ್ ಶೋ ಮುಗಿಸಿದ್ವಿ. ಸಖತ್ ಬ್ಯೂಟಿಫುಲ್ ಇತ್ತು. ರೂಮ್ ಹೋಗಿ ಡ್ರೆಸ್ಸಿಂಗ್ ಮಾಡಿ ನೆಕ್ಸ್ಟ್ ಊಟ ಮಾಡಿ ಹೋಗ್ತೀವಿ ಅಲ್ಲಿಂದ. 3 ಗಂಟೆಯಿಂದ 5 ಗಂಟೆ ಬೆಳಗ್ಗೆ ಅಷ್ಟರಲ್ಲಿ ನಮ್ಗೆ ಸೆಕ್ಟರ್ 24 ಪ್ರಾಪರ್ ಪಾಯಿಂಟ್ ಆಫ್ ದ ಸಂಗಮ್. ಸೊ ಅಲ್ಲೇ ಮಾಡ್ಬೇಕು ಅಂತ ನಾವು ಅನ್ಕೊಂಡಿದ್ದೀವಿ. ಬಟ್ ಇವಾಗ ಸ್ವಲ್ಪ ಚಳಿ ಶುರು ಆಗಿದೆ ಆಲ್ರೆಡಿ. In 100 meters, at the roundabout, take the third exit onto Stanley Road. ಈಗ ಟುಕ್ಟುಕಲ್ಲಿ ನಾವು ಹೋಗ್ತಾ ಇದೀವಿ. ನೋಡ 500 ಮೀಟರ್ಸ್ ರಿಟರ್ನ್ ಹೋಗ್ಬೇಕಂದ್ರೆ ರಾತ್ರಿ ಗೊತ್ತಾಗುತ್ತೆ. ಅವಾಗೇ ಇವಾಗ ಸದ್ಯಕ್ಕೆ ರೂಮ್ ಹೋಗಿ ಫೋನ್ ಚಾರ್ಜ್ ಒಳ್ಳೆ ಊಟ ಮಾಡಿದ್ವಿ. 2 ಪಂಜಾಬಿ ಮೀಲ್ಸ್, ಪಂಜಾಬಿ ಥಾಲಿ ತಗೊಂಡ್ವಿ. ಆಮೇಲೆ ಅವ್ರು ಹಂಗೆ ಯಾರು ಟೇಬಲ್ ಮಾತಾಡ್ತಿದ್ರು ಬಿಸಿ ಬೇಳೆ ಬಾತ್ ಅಂತ. ಒಳ್ಳೆ ಹೊಟ್ಟೆ ತುಂಬ ಆಯ್ತು. ಈಗ ನಡ್ಕೊಂಡು ನಮ್ಮ ರೂಮ್ಗೆ ಹೋಗ್ತಾ ಇದೀವಿ. ಅಲ್ಲಿ ಸ್ವಲ್ಪ ರೆಡಿ ಆಗಿ 1-2-3 hours ರೆಸ್ಟ್ ಮಾಡಿ ನಾವು ಅರೌಂಡ್ 1 o'clock ವಾಪಸ್ ರೂಮಿಂದ ಹೊರಡ್ತೀವಿ. ಬಿಕಾಸ್ ನಮಗೆ ಬೆಳಗ್ಗೆ 3 o'clock ಅಲ್ಲಿ ರೀಚ್ ಆಗಬೇಕು ಸ್ನಾನ ಮಾಡಲಿಕ್ಕೆ. ಸೊ ತುಂಬಾ ಧನ್ಯವಾದ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ. ಇದೇ ತರ ಪಾರ್ಟ್ 2 ಪಾರ್ಟ್ 3 ಎಲ್ಲ ಬರ್ತಾ ಹೋಗುತ್ತೆ. ಅಂಡ್ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅಂಡ್ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಿ. ಅಂಡ್ ಆಲ್ಸೋ ಡು ನಾಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಅಂಡ್ ನೀವು ಈ ತರ ಮಾಡಿದ್ರೆ ನಮ್ಗೆ ನೆಕ್ಸ್ಟ್ ವಿಡಿಯೋಸ್ ಮಾಡಕ್ಕೆ ಮೋಟಿವೇಶನ್ ಕೂಡ ಬರೋದು. ಸಿಗುವ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್. ಜೈ ಶ್ರೀರಾಮ್.